ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचति सत्तां सन्निधिं मानसे च तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओं ಉಪನಿಷತ್ತು ಐತರೇಯ ಉಪನಿಷತ್ತು ಭಗವಂತನನ್ನು ಯಾವುದೇ ಕಾಲಕ್ಕೂ ಕೂಡ ಅದರಲ್ಲಿ ತಾರತಮ್ಯವನ್ನು ಅವನ ಪರಸ್ಪರ ರೂಪಗಳಲ್ಲಿ ಯಾವ ಕಾಲಕ್ಕೂ ಕೂಡ ಭೇದ ಚಿಂತನೆಯನ್ನು ಮಾಡಬಾರ್ದು. ವೃಕ್ಷೇಭ್ಯೋ ಪಿದಿಕಂ ವಿಷ್ಣುರ್ ಜಂಗಮೇಶ ಪ್ರಕಾಶಿತಃ ತೇಭ್ಯೋ ವಿಪುರುಷೇ ವಿಷ್ಣುರು ಗುಣಾಧಿಕ್ಯ ಪ್ರಕಾಶತಃ ಗುಣಪೂರ್ಣೋ ಹಿ ಸರ್ವತ್ರ ಸ್ವಯಂ ವಿಷ್ಣು ಸನಾತನಃ ಅಂತ ಹೇಳಿಕೊಂಡು ಭಗವಂತನ ಯಾವುದೆಲ್ಲ ರೂಪಗಳಿದೆಯೋ ಆ ಎಲ್ಲ ರೂಪಗಳು ಕೂಡ ಪೂರ್ಣ ಅದೇ ರೀತಿಯಾಗಿ ಸನಾತನವಾಗಿರತಕ್ಕಂತಹದ್ದು ಸದಾತನವಾಗಿರತಕ್ಕಂತಹದ್ದು ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಅಂತಹ ಭಗವಂತನ ಗುಣಚಿಂತನೆಯನ್ನು ಸದಾಕಾಲಕ್ಕೂ ಮಾಡಬೇಕು ಅಂತ ಹೇಳಿಕೊಂಡು ಅದಾದ ಮೇಲೆ ಮುಂದೆ ಉಪನಿಷತ್ತು ಭಗವಂತನನ್ನು ಏನು ನಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಸಂಪತ್ತು ಲಭಿಸಿದ್ರೂ ಕೂಡ ಆ ಗುಣಪೂರ್ಣನಾಗಿರತಕ್ಕಂತಹ ಭಗವಂತನನ್ನು ಕಿಂಚಿತ್ತೂ ಕೂಡ ಮರೆಯಬಾರದು ಎಂಬುದಾಗಿ ವಿಚಾರವನ್ನು ಹೇಳ್ತದೆ. ಏಷಃ ಪುರುಷಃ ಸಮುದ್ರಃ ಸರ್ವಂ ಲೋಕಂ ಅತಿಯುದ್ಧ ಕಿಂಚಾಶ್ನುತೆ ಅತ್ಯೇನಂ ಮನ್ಯತೆ ಯದಂತರಿಕ್ಷಲೋಕಂ ಅಶ್ನುತೆ ಅತ್ಯೇನಂ ಮನ್ಯತೆ ಯದ್ಯಮಂ ಲೋಕಂ ಅಶ್ನುವೀತ ಅತ್ಯೇವೈನಂ ಮನ್ಯೇತ ಅಂತ ಉಪನಿಷತ್ತು ಭಗವಂತನನ್ನು ಮರೆಯಬಾರದು, ಭಗವಂತನನ್ನು ಯಾವುದೇ ಏನೇ ರೀತಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಅವನನ್ನು ಮರೆಯಬಾರದು ಎಂಬುದಾಗಿ ಹೇಳ್ತದೆ. ಭಗವಂತ ಎಲ್ಲ ಪಶು ಪುರುಷ ಎಲ್ಲದರಲ್ಲೂ ಕೂಡ ತಾನು ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಆ ಭಗವಂತ ಎಂಥವನು ಅಂತ ಕೇಳಿದ್ರೆ ಸರ್ವೋತ್ತಮ ಅಂತ ಹೇಳಿಬಿಡ್ತಾರೆ. ಅವನು ಇತರ ವಿಶೇಷ ಸನ್ನಿಹಿತನಾಗಿದ್ದಾನೆ, ಪಶು ಮೊದಲಾದವುಗಳಲ್ಲಿಯೂ ಕೂಡ ಇದ್ದಾನೆ. ಅಂತಹ ಭಗವಂತ ಸರ್ವೋತ್ತಮ. ಮತ್ತು ಈ ಪಶು ಮೊದಲಾದವುಗಳಿಗಿಂತ ಉತ್ತಮನಾಗಿರತಕ್ಕಂತಹ ಭಗವಂತ ಬ್ರಹ್ಮಾದಿಗಳಲ್ಲಿ ಅವನು ಇದ್ದಾನೆ. ಇರತಕ್ಕಂಥವನು ತಿಳ್ಕೊಂಡು ಅಂತಹ ಪುರುಷನನ್ನು, ಅಂತಹ ಅತ್ಯಧಿಕನಾಗಿರತಕ್ಕಂತಹ ಭಗವಂತನನ್ನು ತಿಳ್ಕೊಂಡು ಅವನ ಅನುಗ್ರಹದಿಂದಾಗಿ ಸರ್ವಲೋಕಾಧಿಪತಿಯಾಗಿದ್ದರೂ ಕೂಡ ಎಲ್ಲ ಲೋಕಗಳನ್ನು ದಾಟಿ ಏನೆಲ್ಲ ಅವನಿಗೆ ಲೋಕಗಳು ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಅದಕ್ಕಿಂತ ಮೊದಲು ಯಾವುದೆಲ್ಲ ಲೋಕಗಳನ್ನು ಕಾಣಬೇಕು ಆ ಎಲ್ಲ ಲೋಕಗಳನ್ನು ಕೂಡ ತಾನು ನೋಡ್ತಾನೆ. ಅದಾದ ಮೇಲೆ ಅಂತಹ ಅಲೌಕಿಕವಾಗಿರತಕ್ಕಂತಹ ಮೋಕ್ಷವನ್ನು ಪಡೆದರೂ ಕೂಡ ಅವನು ಏನು ಯೋಚನೆ ಮಾಡ್ತಾನೆ ಅಂತ ಕೇಳಿದ್ರೆ ಭಗವಂತ ನನಗಿಂತ ಉತ್ತಮ. ಏನು ಚಿಂತನೆ ಇದ್ದರೂ ಕೂಡ ಭಗವಂತ ನನಗಿಂತ ತುಂಬ ಎತ್ತರದಲ್ಲಿದ್ದಾನೆ. ಮತ್ತು ಅಲ್ಪವಾಗಿರತಕ್ಕಂತಹ ಅಂತರಿಕ್ಷವನ್ನು ಪಡೆದರೂ ಕೂಡ ಭಗವಂತ ಸರ್ವೋತ್ತಮನೇ. ಯಾಕೆ
ಭಗವಂತ ಇಷ್ಟು ದೊಡ್ಡ ಅನುಗ್ರಹವನಿಗೆ ಮಾಡಿದ್ದಾನೆ ಅಂತಲೇ ಅವನು ತಿಳ್ಕೊಳ್ತಾನೆ. ತಿಳ್ಕೊಂಡು ಮಹತ್ತರವಾಗಿರತಕ್ಕಂತಹ ಸ್ವರ್ಗಾಧಿಪತ್ಯ, ಸ್ವರ್ಗವ ಸಿಕ್ಕಿದ್ರೂ ಕೂಡ ಭಗವಂತ ಸರ್ವೋತ್ತಮನೇ. ಯಾಕೆ ಅಂತಹ ಆ ಸ್ವರ್ಗವನ್ನಾಗಲಿ ಅಥವಾ ಇನ್ನಿತರವಾಗಿರತಕ್ಕಂತಹ ಲೋಕ, ಅಂತರಿಕ್ಷ ಲೋಕ, ಮಹೋಲೋಕ, ತಪೋಲೋಕ ಇತ್ಯಾದಿ ಯಾವ ಲೋಕಗಳು ಸಿಕ್ಕಿದ್ರೂ ಕೂಡ ಆ ಲೋಕ ಲಭಿಸಿದ್ದು ಅವನ ಅನುಗ್ರಹದಿಂದಾಗಿ ಹೊರತು ತನ್ನ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಕಿಂಚಿತ್ತೂ ಕೂಡ ಅದರಲ್ಲಿ ತನ್ನ ವ್ಯಾಪಾರವಿಲ್ಲ ಎಂಬುದಾಗಿ ತಿಳ್ಕೊಳ್ಬೇಕು. ಹೀಗೆ ಇಂತಹ ಭಗವಂತನು ಅತ್ಯಂತ ಉತ್ಕೃಷ್ಟನಾಗಿರತಕ್ಕಂಥವನು, ಅತ್ಯಂತ ಉತ್ತಮನಾಗಿರತಕ್ಕಂಥವನು ಅಂತ ಯಾರು ತಿಳ್ಕೊಳ್ತಾನೆ ಅವನಿಗೆ ಆ ಭಗವಂತ ಎಲ್ಲ ಕಡೆಗಳಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ತಾನಲ್ವ, ಅಂತಹ ದೋಷರಹಿತನಾಗಿರತಕ್ಕಂಥವನು ಮತ್ತು ಶ್ರೇಷ್ಠ, ತನ್ನ ಸಾಮ್ಯ, ತನ್ನ ಅಭೇದ ಯಾವುದೂ ಇಲ್ಲವೇ ಇಲ್ಲ. ಅವರು ಕೇವಲ ಭಗವಂತ ಸರ್ವೋತ್ತಮ, ನನಗೆ ಇಷ್ಟೆಲ್ಲ ದೊಡ್ಡ ಅನುಗ್ರಹವನ್ನು ಮಾಡಿರತಕ್ಕಂಥವನು ಭಗವಂತ ಸರ್ವೋತ್ತಮ ಅಂತಲೇ ಅವನು ಆ ಜೀವ ತಿಳ್ಕೊಳ್ತಾನೆ ಅಂತ ಎಂಬುದಾಗಿ ನಮಗೆ ಉಪನಿಷತ್ತು ಹೇಳ್ತದೆ. ಅದಾದ ಮೇಲೆ ಉಪನಿಷತ್ತು ಇಂದ್ರನ ವಿಚಾರವನ್ನು, ಇಂದ್ರ ಪದವಿ ಅದು ಇಂದ್ರನಿಗೆ ಲಭಿಸಿದೆ. ಆ ಇಂದ್ರ ಪದವಿ ಲಭಿಸಿರತಕ್ಕಂತಹದ್ದು. ಆದರೆ ವಾಸ್ತವಿಕವಾಗಿ ಇಂದ್ರನಿಗೆ ಈ ಇಂದ್ರ ಪದವಿಯ ಮೇಲೆ ಕಿಂಚಿತ್ತೂ ಅಪೇಕ್ಷಿತವಲ್ಲ. ಯಾಕೆ ಅಂತಂದರೆ ದೇವಲೋಕಾಧಿಪತ್ಯಂ ತದ್ಯೋಗ್ಯಸ್ಯ ವಿಷ್ಣು ದದಾತಿ ತದಪ್ಯಷ್ಟವೀತ್ಯೈವ. ಉಪನಿಷತ್ತು ಭಗವಂತನ ಒಂದು ದೊಡ್ಡತನವನ್ನು, ಅವನ ಔತ್ಕೃಷ್ಟ್ಯವನ್ನು, ಭಗವಂತನ ವಿಚಾರವನ್ನು ಹೇಳ್ತದೆ. ಏನು ಅಂತಂದರೆ ದೇವಲೋಕಾಧಿಪತ್ಯ ಇಂದ್ರನಿಗೆ ಲಭಿಸಿದೆ. ಆ ದೇವಲೋಕಾಧಿಪತ್ಯ ಇಂದ್ರನಿಗೆ ಲಭಿಸಿರತಕ್ಕಂತಹದ್ದು ಅದಕ್ಕೆ ಯೋಗ್ಯನಾಗಿ ಇರತಕ್ಕಂಥವನಿಗೆ ಅದನ್ನು ಕೊಡಬಹುದು. ಆದರೆ ಅದನ್ನೂ ಕೂಡ ಅವನು ಯಾವುದನ್ನು ಭಗವಂತ ನೀಡಿದ್ದಾನೋ ಆ ಪದವಿಯನ್ನು ಅವನು ಅಲಂಕರಿಸಲೇಬೇಕು. ಯಾಕೆ ಅಂತಂದರೆ ಇಂದ್ರ ಅಥವಾ ಇತ್ಯಾದಿ ಇತರ ಪದವಿಗಳೆಲ್ಲವೂ ಕೂಡ ಅದು ಭಗವದ್ದತ್ತವಾಗಿರತಕ್ಕಂತಹದ್ದು. ಭಗವಂತ ದೇವಲೋಕದ ಆಧಿಪತ್ಯವನ್ನು ಅಥವಾ ಇನ್ನಿತರ ಯಾವುದೋ ಒಂದು ಲೋಕದ ಆಧಿಪತ್ಯವನ್ನು ನೀಡಿದ್ದಾನೆ ಅಂತ ಆದರೆ ಆ ಆಧಿಪತ್ಯ ಅದು ಭಗವದ್ದತ್ತವಾಗಿರತಕ್ಕಂತಹದ್ದು. ಭಗವದ್ದತ್ತವಾಗಿ ಭಗವಂತ ಎಲ್ಲ ಸಕಲರಾಗಿರತಕ್ಕಂತಹ ಜೀವರಾಶಿಗಳಿಗೆ ಅವನು ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ಇಂದ್ರನಿಗೆ ಇಂದ್ರ ಪದವಿ, ಬ್ರಹ್ಮಾದಿಗಳಿಗೆ ಬ್ರಹ್ಮ ಪದವಿ ಅಥವಾ ವಾಯುದೇವರಿಗೆ ವಾಯು ಪದವಿ, ಎಲ್ಲವೂ ಕೂಡ ಭಗವಂತ ನೀಡತಕ್ಕಂತಹದ್ದು. ತಾನು ಅದನ್ನು ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹ ಭಗವದ್ದತ್ತವಾಗಿರತಕ್ಕಂತಹದ್ದನ್ನು ಅದನ್ನು ಅವನು ಅನುಕರಿಸಲೇಬೇಕು. ಯಾಕೆ? ಭಗವದ್ದತ್ತವಾಗಿರತಕ್ಕಂಥದ್ದನ್ನು ಯಾವ ಕಾಲಕ್ಕೂ ಕೂಡ ಅದನ್ನು ತಾನು ಬೇಡ, ಅದನ್ನು ತನಗೆ ಅದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ಅಪೇಕ್ಷೆ ಇಲ್ಲ ಅಂತ ಹೇಳಲೇಬಾರ್ದು. ಭಗವಂತ ನೀಡಿದ್ದಾನೆ ಅಂತಾದರೆ ಆ ಪದವಿ ಅದನ್ನು ಅಲಂಕಾರ ಮಾಡಲೇಬೇಕು, ಅದಕ್ಕೆ ತಾನು ಕೂರಲೇಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಆ ಪದವಿ ನನಗೆ ಬೇಡ, ಈ ಪದವಿಯಲ್ಲಿ ನನಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅಪೇಕ್ಷೆ ಇಲ್ಲ ಅಂತ ಹೇಳಬಾರ್ದು. ಆದರೆ ಯಾಕೆ ಅಂತಂದರೆ ಭಗವಂತ ಕೊಟ್ಟಿದ್ದಾನೆ ಅಂತ ಆದರೆ ಕೇವಲ ಭಗವಂತ ಯಾವುದೋ ಒಂದು ಕಾರಣ ಇಲ್ಲದೆ ಯಾವುದನ್ನು ಕೂಡ ನೀಡುವುದಿಲ್ಲ. ಭಗವಂತ ಒಂದು ಪದವಿಯನ್ನು, ಒಂದು ಅನುಗ್ರಹವನ್ನು ಮಾಡಿದ್ದಾನೆ ಅಂತಾದರೆ ಆ ಏನೇ ಇರಲಿ ಅದು ಭಗವದ್ದತ್ತವಾಗಿರತಕ್ಕಂತಹದ್ದು. ಅದರಲ್ಲಿ ಏನೋ ಒಂದು ಮಹತ್ತರವಾಗಿರತಕ್ಕಂತಹ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದಾದ ಮೇಲೆ ಆ ಭಗವಂತನನ್ನು ಎಲ್ಲ ಏನು ತಿಳ್ಕೊಳ್ಬೇಕು ಅಂತ ಕೇಳಿದರೆ ಬಹುಗಣಿಕಾದಿ ಪರಿವಾರ ರೂಪಂ ಅಶೋಜೀದಂ ಪದಂ
ನಾಪಕುನವೀತ, ನನಗೆ ಇದೊಂದು ಈ ಪದವಿ, ಈ ಇಂದ್ರ ಪದವಿಯೋ ಅಥವಾ ಇನ್ನಿತರ ಯಾವುದೋ ಒಂದು ಪದವಿ, ಅದು ನನಗೆ ಅಗತ್ಯವಿಲ್ಲ, ಅದರಿಂದ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪೇಕ್ಷೆ ಇಲ್ಲ ಅಂತ ಯಾವ ಕಾಲಕ್ಕೂ ಕೂಡ ಹೇಳಬಾರ್ದು. ಅದಾದ ಮೇಲೆ ಯಾಕೆ ಅಂತಂದರೆ ನಾ ಅಪಹೃಣವೀತ, ಅದನ್ನು ಅತಿಮನ್ಯತ್ಯೈವ ಸರ್ವಥಾ ಸುತಃ ಸರ್ವಸ್ಮಾತ್ ಅಧಿಕಮೇವ ಮನ್ಯೇತ. ಭಗವಂತ ಅತಿಮನ್ಯತೆ, ಇಂತಹ ಭಗವಂತ ನನಗೆ ಈ ಎಲ್ಲ ಅನುಗ್ರಹವನ್ನು ಮಾಡಿರತಕ್ಕಂಥವನು, ಅವನು ತುಂಬ ಉತ್ಕೃಷ್ಟನಾಗಿರತಕ್ಕಂಥವನು. ಸಾಮಾನ್ಯವಾಗಿರತಕ್ಕಂತಹ ಯಾವುದೋ ಒಬ್ಬರಿಂದ ಈ ಯಾವುದನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಮತ್ತು ಭಗವಂತ ಇದನ್ನು ಈ ಯಾವುದೋ ಒಂದು ಪದವಿಯನ್ನು ನೀಡಿದ್ದಾನೆ ಅಂತಾದರೆ ಅದು ನನಗೆ ಯಾವುದೋ ಒಂದು ಶ್ರೇಯಸ್ಸಿಗೋಸ್ಕರವಾಗಿ ಅವನು ಈ ಪದವಿಯನ್ನು ನನ್ನಲ್ಲಿ ಕೂಡಿಸಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಮತ್ತು ಕಿಂಚಿತ್ತೂ ಕೂಡ ಅವನ ಗುಣಗಳಲ್ಲಿ, ಅವನ ರೂಪಗಳಲ್ಲಿ, ಅವನ ಕ್ರಿಯೆಗಳಲ್ಲಿ ಯಾವ ಕಾಲಕ್ಕೂ ಕೂಡ ಅದರಲ್ಲಿ ಕಿಂಚಿತ್ತೂ ಕೂಡ ಅಭೇದ ಚಿಂತನೆಯನ್ನಾಗಲಿ ಅಥವಾ ದೋಷ ಚಿಂತನೆಯನ್ನು ಯಾವ ಕಾಲಕ್ಕೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಭಗವಂತ ಸ್ವತಃ ಸ್ವಾಭಾವಿಕನಾಗಿ ಅವನು ಉತ್ಕೃಷ್ಟನೇ ಎಂಬುದಾಗಿ ತಾನು ತಿಳ್ಕೊಳ್ಬೇಕು. ಅದಾದ ಮೇಲೆ ಒಂದು ವೇಳೆ ಯಾಗಾದಿಗಳನ್ನು ಮಾಡುವ ಮೂಲಕವಾಗಿ ಸ್ವರ್ಗವನ್ನು ಅಶ್ನುತೆ ಹೊಂದಬಹುದು. ಯಾಕೆ? ಬಲಿಚಕ್ರವರ್ತಿ ಅವನು 100 ಯಾಗಗಳನ್ನು ಮಾಡಿ ತಾನು ಇಂದ್ರ ಪದವಿಯನ್ನು ಹೊಂದಬೇಕು ಅಂತ ಹೇಳಿಕೊಂಡು ಇಂದ್ರ ಯಾಗವನ್ನು ಮಾಡಿದ. ಆದರೆ ಇಂದ್ರ ಪದವಿಗೆ ಆ ಕಾಲಕ್ಕೆ ಅವನಿಗೆ ಯೋಗ್ಯತೆ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಅವನನ್ನು ಪಾತಾಳಕ್ಕೆ ಅವನನ್ನು ತಳ್ಳಿ ಅಲ್ಲಿ ಆಧಿಪತ್ಯವನ್ನು ನೀಡಿದ. ಭಗವಂತ ಆಧಿಪತ್ಯವನ್ನು ನೀಡಿದ್ದಾನೆ ಅಂತಾದರೆ ಅದು ಯಾಗಾದಿಗಳನ್ನು ಮಾಡುವವನು ಸ್ವರ್ಗಾದಿಗಳನ್ನು ಅಶ್ನುತೆ ಹೊಂದಬಹುದು. ಯಾಗಾದಿಗಳನ್ನು ಮಾಡುವ ಮೂಲಕವಾಗಿ ಸ್ವರ್ಗಫಲ ಎಂಬುದು ಲಭಿಸ್ತದೆ. ಯಾಕೆ ಅಂತ ಕೇಳಿದರೆ ಸ್ವರ್ಗ ಪುತ್ರಕಾಮಿಷ್ಟ್ಯ ವಿಜೇತ ಅಂತ ಹೇಳಿಕೊಂಡು ಎಲ್ಲ ಯಾಗಾದಿಗಳನ್ನು ಹೇಳ್ತಾರೆ. ಸ್ವರ್ಗಾದಿಗಳು ಬೇಕು ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಯಾಗಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಪಡ್ಕೊಳ್ಳಬಹುದು ಅಂತ. ಆದರೆ ಸ್ವರ್ಗಾದಿಗಳನ್ನು ಅಷ್ಟುವೇ ಹೊಂದುತ್ತೇನೆ ಅಂತ ಹೇಳಿದರೆ ಅದರಲ್ಲಿ ಅಹಂಕಾರವನ್ನು ಪಡಬಾರದು. ಯಾಕೆ ಅಂತಂದರೆ ಸ್ವರ್ಗಾಧಿಪತ್ಯ ಅದು ಭಗವದ್ದತ್ತವಾಗಿರತಕ್ಕಂತಹದ್ದು. ಅದನ್ನು ತಾನು ಸ್ವರ್ಗದ ಏನು ಸುಖ ಇದೆ ಅದನ್ನು ಅನುಭವಿಸಬೇಕು. ಅದನ್ನು ಅನುಭವಿಸಿ ಅದರಲ್ಲಿ ಯಾವ ಕಾಲಕ್ಕೂ ಕೂಡ ಅಹಂಕಾರವನ್ನು ಪಡಲಿಕ್ಕೆ ಹೋಗಬಾರ್ದು. ನಾನೇ ನನ್ನ ಈ ಒಂದು ವ್ಯವಸ್ಥೆಯಿಂದಾಗಿ ನಾನು ಸ್ವರ್ಗಾಧಿಪತ್ಯವನ್ನು ಪಡೆದುಕೊಂಡಿದ್ದೇನೆ, ನಾನೇ ಈ ಸ್ವರ್ಗದ ಅಧಿಪತಿ, ಈ ರೀತಿಯಾಗಿರ್ತಕ್ಕಂಥ ಅಹಂಕಾರವನ್ನು ಯಾವ ಕಾಲಕ್ಕೂ ಕೂಡ ಪಡ್ಕೊಳ್ಳಿಕ್ಕೆ ಹೋಗಬಾರ್ದು. ಅದು ಯಾವ ವಿಚಾರವಾಗಿಯೂ ಇರ್ಬೋದು. ನಮಗೆ ಭಗವಂತ ಈ ಸ್ವರ್ಗವನ್ನು ಅಥವಾ ಯಾವುದೋ ಒಂದು ಅನುಗ್ರಹವನ್ನು ಮಾಡಿದ್ದಾನೆ ಅಂತಾದರೆ ಅದರಲ್ಲಿ ಒಂದು ಯಾವುದೋ ಒಂದು ಮಹತ್ತರವಾಗಿರತಕ್ಕಂತಹ ಇಚ್ಛೆಯನ್ನು ಇಟ್ಟುಕೊಂಡೇ ಭಗವಂತ ನೀಡಿದ್ದಾನೆ ಅಂತಲೇ ನಾವು ಅದನ್ನು ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಯಾವುದೇ ಒಂದು ಕಾರಣ ಇಲ್ಲದೆ ನಿಯಮ ಭಗವಂತ ಒಂದು ಕಾರಣವಿಲ್ಲದೆ ಯಾವುದನ್ನೂ ಕೂಡ ಮಾಡೋದಿಲ್ಲ. ಅದರಿಂದ ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಯಾವುದು ಸಿಕ್ಕಿದೆಯೋ ಅದನ್ನು ನಾವು ಅನುಭವಿಸಬೇಕು. ಅದಕ್ಕೆ ನಾವು ಸರಿಯಾಗಿರ್ತಕ್ಕಂತಹ ಒಂದು ಸ್ಥಿತಿಯನ್ನು ಕಲ್ಪನೆ ಮಾಡಬೇಕು. ಇದಾದ ಮೇಲೆ ಅಹಂಕಾರವನ್ನು ಮಾತ್ರ ಪಡಬಾರದು. ಮತ್ತು ಸರ್ವಸ್ಮಾತ್ ಅಧಿಕಮೇವ ಮನ್ಯೇತ ಯದ್ಯಮಂ ಲೋಕಂ ಅಶ್ನುತೆ ಪ್ರಾಪ್ನೋತಿ ಅಶ್ನುವೀತ ಪುಂಜೀತ. ಭಗವಂತ ಏನು ನಮಗೆ ಕೊಟ್ಟಿದ್ದಾನೋ ಅದನ್ನು ತಿನ್ನಬೇಕು, ಅದರಲ್ಲಿ ಯಥಾರ್ಥವಾಗಿರತಕ್ಕಂತಹ ಭೋಗಾದಿಗಳನ್ನು ಅನುಭವಿಸಬೇಕು ಎಂಬುದಾಗಿ ನಮಗೆ ಉಪನಿಷತ್ಕಾರರು ವಿಚಾರವನ್ನು ಹೇಳ್ತಾರೆ. ಅದಾದ ಮೇಲೆ ಈ ವಿಚಾರಕ್ಕೆ ಭಾಷ್ಯವನ್ನು ಹೇಳ್ತಾರೆ. ಏನು ಅಂತಂದರೆ ಆಚಾರ್ಯರು ಭಾಷ್ಯವನ್ನು ಹೇಳುವಾಗ ಪೃಥಿವೀ ಲೋಕಾಧಿಪತ್ಯೇ ವಿಷ್ಣುರಾಧಿಕ್ಯಂ ಸತ್ಪುರುಷೋ ಮನ್ಯೇತ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ.
ಇದೇ ಮಂತ್ರಕ್ಕೆ ಏನು ಪೃಥ್ವಿ ಲೋಕಾಧಿಪತ್ಯ ಭಗವಂತ ಕೊಟ್ಟಿದ್ದಾನೆ ಅಂತಾದರೆ ಅವನು ಸರ್ವೋತ್ತಮ ಅಂತೇ ತಿಳ್ಕೊಳ್ಬೇಕು. ಮತ್ತು ಅದನ್ನು ಪುನಃ ಪ್ರತ್ಯೇಕವಾಗಿ ಹೇಳಬೇಕು ಅಂತಿಲ್ಲ. ಮತ್ತೊಂದೇನು ಅಂತ ಕೇಳಿದರೆ, ಇದನ್ನು ಚಿಂತನೆ ಮಾಡಿದರೆ ನಮಗೆ ಅಲೌಕಿಕವಾಗಿರತಕ್ಕಂತಹ ಮೋಕ್ಷ, ಸಾಮಾನ್ಯವಲ್ಲ ಅಲೌಕಿಕವಾಗಿರತಕ್ಕಂತಹ ಮೋಕ್ಷವನ್ನೇ ನಮಗೆ ಭಗವಂತ ನೀಡುತ್ತಾನೆ. ಅದಾದ ಮೇಲೆ ಅಂತರಿಕ್ಷ ಲೋಕಾಧಿಪತ್ಯ ಅಲ್ಪ ಸಂಪತ್ತು. ಅಲ್ಪ ಸಂಪತ್ತಾದ್ದರಿಂದಾಗಿ ಅದರಲ್ಲಿ ನಮಗೆ ಅಹಂಕಾರ ಬರುವುದೇ ಇಲ್ಲ. ಯಾಕೆ? ಈ ಮೋಕ್ಷದಲ್ಲಿ ಯಾವ ಕಾಲಕ್ಕೂ ಕೂಡ ನಮಗೆ ಪ್ರಜ್ಞೆ ಯಾವುದೋ ಭಗವಂತ ಸರ್ವೋತ್ತಮ ಎಂಬಂತಹ ಪ್ರಜ್ಞೆ ಅದು ಹೋಗೋದೇ ಇಲ್ಲ. ಸ್ವಾಭಾವಿಕವಾಗಿ ಅದೇ ಚಿಂತನೆಯಲ್ಲಿರುವುದರಿಂದಾಗಿ ಅವನಿಗೆ ಭಗವಂತನೋ ಸರ್ವೋತ್ತಮನೋ ಅಥವಾ ಇತರವರೋ ಎಂಬುದಾಗಿ ಪ್ರಶ್ನೆಯೇ ಇಲ್ಲ. ಆದರೆ ಇನ್ನು ಸ್ವರ್ಗಲೋಕ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಳ್ತಾನೆ. ಸ್ವರ್ಗಲೋಕಾಧಿಪತ್ಯ ಮಹಾ ಐಶ್ವರ್ಯಯುಕ್ತವಾದ್ದರಿಂದಾಗಿ ಅಲ್ಲಿಯೂ ಕೂಡ ನಮಗೆ ಭ್ರಮೆ ಬರಲೇಬಾರದು. ಯಾಕೆ? ಸಂಪತ್ತು ಸಿಕ್ಕಿದೆ, ಸಿಕ್ಕಿರತಕ್ಕಂತಹ ಸಂಪತ್ತು ಅದು ಏನು ತನಗೆ ಭಗವಂತ ಕೊಟ್ಟದ್ದು, ತಾನೇ ಭಗವಂತನಿಗೆ ಸಮಾನ, ನನ್ನಲ್ಲಿ ಎಲ್ಲ ಸಂಪತ್ತುಗಳಿದೆ, ಈ ಎಲ್ಲ ಸಂಪತ್ತುಗಳಿಗೆ ನಾನೇ ಅಭಿಮಾನಿ, ಈ ರೀತಿಯಾಗಿರ್ತಕ್ಕಂತಹ ಭ್ರಮೆ ಯಾವ ಕಾಲಕ್ಕೂ ಕೂಡ ಬರಬಾರದು. ಈ ಸ್ವರ್ಗಲೋಕಾಧಿಪತ್ಯ ಮಹಾ ಐಶ್ವರ್ಯಯುಕ್ತ ಅದಾಗಿದ್ದರೂ ಕೂಡ ಭಗವಂತ ನನಗೆ ಸಮ ಅಂತ ತಿಳ್ಕೊಂಡು ತಾನೇ ನಾನು ಭಗವಂತ ಏಕ, ಈ ಭ್ರಮೆಯೂ ಕೂಡ ಬರಬಾರ್ದು. ಯಾಕೆ ಅಂತಂದರೆ ಭಗವಂತ ಯಾವ ಕಾಲಕ್ಕೂ ಕೂಡ ಜೀವನಿಗೆ ಸಮನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವನ ದೊಡ್ಡ ಇದ್ಯಾವುದು ಅಂತ ಕೇಳಿದ್ರೆ ಅಲ್ಪಜ್ಞ. ಭಗವಂತ ಪೂರ್ಣಗುಣನಾಗಿರ್ತಕ್ಕಂಥವನು. ಅಂತಹ ಪೂರ್ಣಗುಣನಾಗಿರತಕ್ಕಂತಹ ಭಗವಂತನಿಗೆ ಜೀವ ಅಲ್ಪಗುಣನಾಗಿರತಕ್ಕಂಥವನು. ಅಲ್ಪಗುಣನಾಗಿರತಕ್ಕಂತಹ ಜೀವನ ವ್ಯವಸ್ಥೆಯಲ್ಲಿ, ಪೂರ್ಣಗುಣನಾಗಿರತಕ್ಕಂತಹ ಭಗವಂತನ ವ್ಯವಸ್ಥೆಯಲ್ಲಿ ಈ ಎರಡೂ ಕೂಡ ಅದು ಏಕತ್ರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಪಗುಣ ಜೀವನದಲ್ಲಿರುವಂತಹದ್ದು, ಮಹಾಗುಣ ಪೂರ್ಣಗುಣನಾಗಿರ್ತಕ್ಕಂಥವನು ಭಗವಂತ. ಈ ಎರಡೂ ಕೂಡ ಏಕತ್ರ ಒಂದೇ ಕಡೆ ಸಮ್ಮಿಳಿತವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ವಿರುದ್ಧ ಗುಣಗಳು ಏಕತ್ರ ಭಗವಂತನಲ್ಲಿ ಆದರೂ ಹೇಳ್ಬೋದು. ಏಕೋನೈಕ ಸವಕ್ಕಕ್ಕಿಂ ಯತ್ತತ್ಪದಮನುತ್ತಮಂ ಅಂತ ಹೇಳಿಕೊಂಡು ಭಗವಂತನಲ್ಲಿ ಎಲ್ಲ ವಿರುದ್ಧ ಗುಣಗಳನ್ನು ನಾವು ಸಮನ್ವಯ ಮಾಡ್ಬೋದು. ಭಗವಂತ ಗುಣಭೃತ್ ಮಹಾನ್ ಅದೃತಃ ಸುಧೃತಃ ಅಂತ ಹೇಳಿಕೊಂಡು ಭಗವಂತ ಗುಣಭೃತ ಆಗಿದ್ದಾನೆ, ನಿರ್ಗುಣನೂ ಆಗಿದ್ದಾನೆ. ಭಗವಂತ ನಾವು ನಿರ್ಗುಣ ಅಂತಲೂ ಹೇಳ್ತೇವೆ, ಅದೇ ರೀತಿಯಾಗಿ ಭಗವಂತನನ್ನು ಗುಣಭೃತ ಅಂತ ಹೇಳ್ತೇವೆ. ಮತ್ತೊಂದು ಎಲ್ಲ ವಿರುದ್ಧ ಧರ್ಮಾಧಿಕರಣಗಳು ಭಗವಂತನಲ್ಲಿ ಆಗ್ತದೆ. ಆದರೆ ಜೀವನಲ್ಲಿ ಮಾತ್ರ ಯಾವ ಕಾಲಕ್ಕೂ ಕೂಡ ವಿರುದ್ಧ ಧರ್ಮಗಳನ್ನು ಸಮನ್ವಯ ಮಾಡಲಿಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಆ ವಿರುದ್ಧವಾಗಿರ್ತಕ್ಕಂತಹ ಮಹಾ ಐಶ್ವರ್ಯಯುಕ್ತವಾಗಿರ್ತಕ್ಕಂಥವನು ಭಗವಂತನಿಗೆ ತಾನು ಸಮ ಎಂಬ ಚಿಂತನೆ ಯಾವ ಕಾಲಕ್ಕೂ ಬರಬಾರದು. ಅದಾದ ಮೇಲೆ ಭಗವಂತ ಸರ್ವೋತ್ತಮನೇ ಎಲ್ಲ ಕಾಲಕ್ಕೂ ಕೂಡ. ನೀನು ಯಾವ ಕಾಲಕ್ಕೆ ಭಗವಂತನನ್ನು ಚಿಂತನೆ ಮಾಡ್ತೀಯೋ ಆ ಭಗವಂತ ಎಲ್ಲ ಕಾಲದಲ್ಲೂ ಕೂಡ ಸರ್ವೋತ್ತಮನಾಗಿ ಸರ್ವೋತ್ಕೃಷ್ಟನಾಗಿರ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯಲ್ಲಿಯೇ ನಾವಿರಬೇಕು ಅಂತ ಇದು ಅವಧಾರಣಪೂರ್ವಕವಾಗಿ, ಬೇರೆ ಯಾವತ್ತೂ ಅವಧಾರಣ ಇದಮೇವ ಹೀಗೇನೆ ಎಂಬಂತಹ ಅವಧಾರಣಪೂರ್ವಕವಾಗಿ ನಮಗೆ ಉಪನಿಷತ್ತು ಹೇಳುವಂತಹದ್ದು. ಇನ್ನು ಚಿಂತನೆಗಳು, ಕಾಮನೆಗಳಿರುವಂತಹದ್ದು ನಮಗೆ ಮಾತ್ರ. ಯಾಕೆ ಅಂತಂದರೆ ಯಾವುದೋ ಒಂದು ವಸ್ತುವಿನ ಅಪೇಕ್ಷೆ, ನನಗೆ ಅದು ಬೇಕು ಇದು ಬೇಕು, ಈ ರೀತಿಯಾಗಿರತಕ್ಕಂತಹ ಲೌಕಿಕ ಕಾಮನೆಗಳ ಇಚ್ಛೆ ಅದು ನಮಗೆ. ವಾಸ್ತವಿಕವಾಗಿ ದೇವತೆಗಳಿಗೆ ಯಾವ ಲೌಕಿಕ ಕಾಮನೆಗಳು ಕೂಡ ಇರೋದಿಲ್ಲ. ದೇವತೆಗಳು ಎಲ್ಲ ಕಾಮನೆಗಳನ್ನು ಮೀರಿ ಅವರು ಇರತಕ್ಕಂಥವರು. ನಚಮನ್ಯತೆ ಇತಿ ಕಾಮ ಮಾತ್ರಂ ಮನು ಅವಬೋಧನೆ. ಯಾಕೆ ಅಂತಂದರೆ ಅತ್ಯೇನಂ ಮನ್ಯತೆ ಅಂತ ಹೇಳಿಕೊಂಡು ಹಿಂದೆ ಏನು ವಿಚಾರವನ್ನು ಹೇಳಿದ್ರು. ಭಗವಂತ ನಮಗೆ ಎಷ್ಟು ಸಿಕ್ಕಿದ್ರೂ ಕೂಡ
ಅದಕ್ಕಿಂತ ಇನ್ನಷ್ಟು ನಮಗೆ ಸಿಗಬೇಕು ಅಂತ ನಾವು ಬಯಸತಕ್ಕಂಥವರು. ಬೇಕಾದಷ್ಟು ನಮಗೆ ಭಗವಂತ ಕೊಟ್ಟಿದ್ದಾನೆ. ಕೊಟ್ಟರೂ ಕೂಡ ನಮ್ಮದೊಂದು ಸಹಜವಾಗಿರತಕ್ಕಂತಹ ಗುಣ ನಮಗೆ ಇನ್ನಷ್ಟು ಬೇಕು, ಇನ್ನಷ್ಟು ಸಿಗಬೇಕು. ನನಗೆ ಏನು ಲಭಿಸಿದೆಯೋ ಅದರಲ್ಲಿ ಕಿಂಚಿತ್ತೂ ಕೂಡ ನಮಗೆ ಸಾಕು ಎಂಬಂತಹ ಭಾವನೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಉಪನಿಷತ್ತು ನಮಗೆ ಹೇಳುವಂತಹದ್ದು, ಸಿಕ್ಕಿದ್ದನ್ನು ನಾನು ಏನು ನನಗೆ ಲಭಿಸಿದೆಯೋ ಅದರಲ್ಲಿ ನಾನು ಬದುಕ್ತೇನೆ. ಈ ರೀತಿಯಾಗಿರತಕ್ಕಂತಹ ಅಲಂಭಾವನೆ ಬೇಕು. ಇದನ್ನು ಹೇಳ್ತಾರೆ. ಮನುಷ್ಯ ಏನು ಮಾಡ್ತಾನೆ ಅಂತ ಕೇಳಿದರೆ, ಎಷ್ಟು ಸಿಕ್ಕಿದರೂ ಕೂಡ ಇನ್ನಷ್ಟು ಬೇಕು 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 ಅಂತ ಹೇಳಿಕೊಂಡು, ಇವತ್ತಿಷ್ಟು ಸಿಕ್ಕಿತು ನಾಳೆ ಇದಕ್ಕಿಂತ ಜಾಸ್ತಿ ಆಗಲಿ, ನಾಡ್ದಕ್ಕಿಂತ ಜಾಸ್ತಿ ಆಗಲಿಯೇ ಎಂಬಂತಹ ಒಂದು ಚಿಂತನೆಯಲ್ಲಿ ತಾನಿರ್ತಾನೆ. ಆದರೆ ಉಪನಿಷತ್ತು ಈ ರೀತಿಯಾಗಿ ಹೇಳುವುದಲ್ಲ. ಮತ್ತು ಕಾಮನೆ ಅಂತ ಅರ್ಥ ಅಲ್ಲ, ತಿಳ್ಕೊಳ್ಳುವಂತಹದ್ದು. ಏನು ರಾಜ್ಯವನ್ನು ತಿಳಿಯುವಂತಹದ್ದು ರಾಜ್ಯ ಕಾಮನೆ. ಮತ್ತು ಉಪನಿಷತ್ತು ಆ ಯಾವ ಅರ್ಥದಲ್ಲಿ ಅರ್ಥವನ್ನು ಹೇಳಿದೆ ಅಂತ ಹೇಳಿದರೆ, ಮುಕ್ತನಿಗೆ ಈ ಲೌಕಿಕ ಭೋಗವನ್ನು ಬಿಟ್ಟು ಅಲೌಕಿಕವಾಗಿರತಕ್ಕಂತಹ ಭೋಗವನ್ನು ಅನುಭವಿಸತಕ್ಕಂತಹ ಮುಕ್ತನಿಗೆ ಆ ಮುಕ್ತಿಗಿಂತ ಬಿಟ್ಟು ಬೇರೆಯಾಗಿರ್ತಕ್ಕಂತಹ ಲೌಕಿಕ ವಿಷಯದಲ್ಲಿ ಯಾವ ಕಾಲಕ್ಕೂ ಕೂಡ ಅವನಿಗೆ ಕಾಮನೆ ಇರೋದೇ ಇಲ್ಲ. ಅವನಿಗೆ ಯಾವ ವಿಷಯದಲ್ಲಿ ಕಾಮನೆಗಳಿರ್ತದೆ ಅಂತ ಕೇಳಿದರೆ, ತನಗೆ ಈ ಕ್ಷುದ್ರವಾಗಿರತಕ್ಕಂಥ ಲೌಕಿಕ ಕಾಮನೆಗಳು ನನಗೆ ಅಗತ್ಯವಿಲ್ಲ, ನನಗೆ ಅಲೌಕಿಕವಾಗಿರತಕ್ಕಂಥ ಭಗವಂತನೇ ನನಗೆ ಬೇಕಾಗಿರ್ತಕ್ಕಂತಹದ್ದು. ಆದ್ದರಿಂದ ಈ ಯಾವ ಎಂದು ಕ್ಷುದ್ರವಾಗಿರತಕ್ಕಂತಹ ಲೌಕಿಕವಾಗಿರತಕ್ಕಂತಹ ಕಾಮನೆಗಳಿದೆ, ಅದರಲ್ಲಿ ತಾನು ಯಾವ ಕಾಲಕ್ಕೂ ಕೂಡ ಆಸಕ್ತಿಯನ್ನು ಹೊಂದೋದಿಲ್ಲ. ಮತ್ತು ಏನು ಮಾಡ್ತಾನೆ ಅಂತ ಕೇಳಿದರೆ, ಮುಕ್ತಿಗಿಂತ ಬೇರೆಯಾಗಿರ್ತಕ್ಕಂತಹ ವಿಷಯದಲ್ಲಿ ಅವನಿಗೆ ಭೋಗವೂ ಇರೋದಿಲ್ಲ, ಆಸೆಯೂ ಇರೋದಿಲ್ಲ, ಆಸಕ್ತಿಯೂ ಇರೋದಿಲ್ಲ. ಅವನಿಗೆ ಸಹಜವಾಗಿ ಭಗವಂತ ನನಗೆ ಯಾವುದು ಕೊಡ್ತಾನೋ, ಅಥವಾ ನನಗೆ ಭಗವಂತ ಯಾವುದನ್ನು ನನಗೆ ಕೊಡಬೇಕು ಅಂತ ಬಯಸಿದ್ದಾನೋ ಆ ವಿಚಾರವನ್ನು ತಾನು ಮಾತ್ರ ಅದರಲ್ಲಿ ಅನುರಕ್ತನಾಗಿರ್ತಾನೆ. ಹೊರತು ಇನ್ಯಾವ ಲೌಕಿಕ ವಿಚಾರಗಳಲ್ಲಿ ತಾನು ಯಾವ ಕಾಲಕ್ಕೂ ಕೂಡ ತನ್ನ ಆಸಕ್ತಿಯನ್ನು ಹೊಂದೋದಿಲ್ಲ. ಮತ್ತು ಅದಾದ ಮೇಲೆ ಲೌಕಿಕ ಭೋಗಕ್ಕಿಂತ ಈ ಅಲೌಕಿಕವಾಗಿರತಕ್ಕಂತಹ ಭೋಗವೇ ದೊಡ್ಡದು. ಹೊರತು ಈ ಲೌಕಿಕ ಭೋಗಗಳು ಅದು ಕ್ಷುದ್ರ, ಯಾವುದೋ ಒಂದು ಕಾಲಕ್ಕೆ ಬಂತು, ಇನ್ನೊಂದು ಕಾಲಕ್ಕೆ ಅದು ನಶಿಸಿ ಹೋಗುವಂತಹದ್ದು, ಅದು ನಾಶವಾಗಿ ಹೋಗುವಂತಹದ್ದು. ಅದಕ್ಕೋಸ್ಕರವಾಗಿ ಅದರಲ್ಲಿ ಅನುರಕ್ತನಾಗುವಂತಹದ್ದು ಸರ್ವಥಾ ಸರಿಯಲ್ಲ. ಅದಾದ ಮೇಲೆ ಉಪನಿಷತ್ತು ಭಗವಂತ ಸರ್ವೋತ್ತಮ ಅಂತಲೇ ಉಪಾಸನೆ ಮಾಡಬೇಕು. ಮುಕ್ತರಿಂದ ಅಮುಕ್ತರಿಂದ ಏನು ತಸ್ಮಾತ್ ಅಮುಕ್ತೈರಪಿ ಭಗವಾನ್ ಸರ್ವೋತ್ತಮೇನ ತ್ವೇನ ಚಿಂತ್ಯ. ಮುಕ್ತರಾಗಲಿ ಅಮುಕ್ತರಾಗಲಿ, ರಾಮ ಕೃಷ್ಣಾದಿ ರೂಪಗಳು ಅಥವಾ ಇನ್ನಿತರ ರೂಪಗಳು ಕೂಡ ಅದು ಸರ್ವೋತ್ತಮ. ನಮ್ಮಂತೆ ಅದಕ್ಕೆ ಪ್ರಾಕೃತವಾಗಿರತಕ್ಕಂತಹ ಸಂಬಂಧಗಳಿದೆ, ಪ್ರಾಕೃತಿಕವಾಗಿರತಕ್ಕಂತಹ ದೋಷಗಳಿದೆ. ಈ ರೀತಿಯಾಗಿ ಯಾವ ಕಾಲಕ್ಕೂ ಕೂಡ ಚಿಂತನೆಯನ್ನು ಮಾಡಬಾರದು. ಮತ್ತು ಏನು ಚಿಂತನೆಗಳಿರಬೇಕು ಅಂತ ಕೇಳಿದರೆ, ಭಗವಂತ ಅವನು ಸರ್ವೋತ್ತಮ, ಉಳಿದವರೆಲ್ಲರೂ ಕೂಡ ಅವನ ದಾಸರಾಗಿ, ಅವನ ಸೇವಕರಾಗಿ, ಅವನ ಭೃತ್ಯರಾಗಿರತಕ್ಕಂಥವರು ಎಂಬ ಚಿಂತನೆಯಲ್ಲಿ ತಾನಿರಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಹೀಗೆ ಮುಕ್ತರಿಂದ ಅಮುಕ್ತರಿಂದ ಎಲ್ಲರಿಂದಲೂ ಕೂಡ ಭಗವಂತ ಸರ್ವೋತ್ತಮತ್ವೇನ ಚಿಂತ್ಯ, ಭಗವಂತ ಎಲ್ಲರಿಗಿಂತಲೂ ಕೂಡ ನಿಯಾಮಕ ಎಂಬ ವ್ಯವಸ್ಥೆಯಲ್ಲಿ ತಾನು ಇರಬೇಕು ಎಂಬುದಾಗಿ ಉಪನಿಷತ್ತು ನಮಗೆ ಹೇಳ್ತದೆ. ಅದಾದ ಮೇಲೆ ಉಪನಿಷತ್ತು ದೇಹದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೆ ಹೇಳ್ತದೆ. ಹೇಗೆ ಅಂತ ಕೇಳಿದರೆ, ಸಯೇಷ ಪುರುಷ ಪಂಚವಿಧ ತಸ್ಯ ಯದುಷ್ಣಂ ತಜ್ಜ್ಯೋತಿ ಯಾನಿ ಖಾನಿ ಆಕಾಶ ಯಲ್ಲೋಹಿತಂ ಶ್ಲೇಷ್ಮ ರೇತಾ ಹತಾ ಆಪಃ ಯಚ್ಛರೀರಂ ಸಾ ಪೃಥಿವೀ ಯ ಪ್ರಾಣಃ ಸ ವಾಯುಃ ಸಯೇಷ ವಾಯುಃ ಪಂಚವಿಧ ಪ್ರಾಣಾಪಾನೋ ವ್ಯಾನ ಉದಾನಃ ಸಮಾನಃ
ತಾಯೇತಾ ದೇವತಾ ಪ್ರಾಣಾಪಾನಯೋರವಿಷ್ಟಾ ಚಕ್ಷುಶ್ರೋತ್ರಂ ಮನೋವಾಕಿತಿ ಪ್ರಾಣಸ್ಯ ಹ್ಯನಂ ಅನ್ನಂ ಅನ್ವಪಾಯಂ ಏಷಾ ಅಪಿಯಂತಿ. ಉಪನಿಷತ್ತು ಭಗವಂತ ಶರೀರದಲ್ಲಿ ಭಗವಂತನ ಪಂಚರೂಪಿಯಾಗಿರ್ತಕ್ಕಂತಹ ಭಗವಂತನ ಸನ್ನಿಧಾನವನ್ನು ಹೇಳ್ತದೆ. ಯಾವುದೆಲ್ಲ ಅಂತ ಕೇಳಿದ್ರೆ, ಪುರುಷನಲ್ಲಿ ಪುರುಷನಾಮಕನಾಗಿ ಭಗವಂತನಿರ್ತಾನೆ. ಪುರುಷೇತೇತಿ ಪುರುಷ. ಭಗವಂತ ಈ ಶರೀರದಲ್ಲಿ ಎಲ್ಲರನ್ನೂ ಕೂಡ ನಿಯಾಮಕರನ್ನಾಗಿ ತತ್ವಾಭಿಮಾನಿ ದೇವತೆಗಳನ್ನು, ಅದೇ ರೀತಿಯಾಗಿ ಎಲ್ಲರನ್ನೂ ಕೂಡ ತನ್ನ ಹತೋಟಿಯಲ್ಲಿ ತನ್ನ ಅಂಕೆಯಲ್ಲಿಟ್ಟುಕೊಂಡು ತಾನು ನಿಯಂತ್ರಿಸ್ತಾ ಇದ್ದಾನೆ. ಅಂತಹ ಭಗವಂತ ಆ ಪುರುಷನಲ್ಲಿ ಇದ್ದಾನೆ. ಆ ಪುರುಷ ದೇಹದಲ್ಲಿ ಪಂಚಭೂತಗಳಲ್ಲಿ ಪಂಚರೂಪವಾಗಿದ್ದಾನೆ ಅಂತ ಹೇಳ್ತಾರೆ. ಪೃಥಿವಿಯ ತೇಜೋ ವಾಯು ಆಕಾಶಗಳಲ್ಲಿ ಭಗವಂತ 5 ರೂಪಗಳಿಂದ ಪಂಚರೂಪಕನಾಗಿ ಭಗವಂತನ ಸನ್ನಿಧಾನಗಳಿದೆ ಅಂತ ಹೇಳ್ತಾರೆ. ಯಾಕೆ ಹೇಗೆ ಅಂತ ಕೇಳಿದರೆ ಅದನ್ನು ಒಂದೊಂದಾಗಿ ಬಿಡಿಸ್ತಾ ಬರ್ತಾರೆ. ಯಾವುದೆಲ್ಲ ಭಗವಂತನ ಅಂಶವಿರತಕ್ಕಂತಹದ್ದು, ಎಲ್ಲಿ ಭಗವಂತನ ಅಂಶಗಳಿದೆ ಎಂಬುದನ್ನು ಉಪನಿಷತ್ತು ನಮ್ಮ ಮುಂದೆ ಹಂತ ಹಂತವಾಗಿ ತಿಳಿಸಿಕೊಡ್ತಾ ಇದೆ. ದೇಹದಲ್ಲಿ ಯದುಷ್ಟಂ ತಜ್ಜ್ಯೋತಿ. ಭಗವಂತ ನಾವು ದೇಹವನ್ನು ಮುಟ್ಟಿಕೊಂಡು ನೋಡಿದಾಗ ಗೊತ್ತಾಗ್ತದೆ. ದೇಹದಲ್ಲಿ ಔಷ್ಣ್ಯ ಎಂಬುದಿದೆ. ಉಷ್ಣ ಸಂಬಂಧಿ ಔಷ್ಣ್ಯಂ ಅಂತ ಹೇಳ್ತಾರೆ. ಯಾವುದು ಔಷ್ಣ್ಯ ಅಂತ ಕೇಳಿದರೆ, ನನ್ನ ದೇಹದಲ್ಲಿ ಬಿಸಿ ಇಲ್ಲ ಅಂತ ಹೇಳಿದ್ರೆ, ದೇಹ ತಣ್ಣಗಾಗಿದೆ ಅಂತ ಹೇಳಿದರೆ, ಆವಾಗ ಆ ಶರೀರದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಕ್ರಿಯೆಗಳೇ ಆಗೋದಿಲ್ಲ. ದೇಹದಲ್ಲಿ ಜ್ಯೋತಿ ತೇಜಸ್ಸು ಇರಬೇಕು. ತೇಜಸ್ ಸಂಬಂಧಿ ಇದ್ದರೆ ಮಾತ್ರ ದೇಹದಲ್ಲಿ, ಇಲ್ಲ ನನ್ನ ದೇಹ ಪೂರ್ತಿ ತಣ್ಣಗಾಗಿದೆ ಅಂತ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ದೇಹ ತಣ್ಣಗಾಯಿತು ಅಂತ ಹೇಳಿದ್ರೆ ಪ್ರಾಣನ ವ್ಯವಸ್ಥೆ, ಅದೇ ರೀತಿಯಾಗಿ ಭಗವಂತನ ವ್ಯವಸ್ಥೆ ಹೊರಟು ಹೋಯಿತು ಅಂತ ಅರ್ಥ. ಆವಾಗ ದೇಹ ತಣ್ಣಗಾಯಿತು ಅಂತ ಹೇಳಬಹುದು. ದೇಹದಲ್ಲಿ ಭಗವಂತ ಪ್ರಾಣದೇವರು ಇದ್ದಾಗ ದೇಹದಲ್ಲಿ ಯಾವ ಕಾಲಕ್ಕೂ ಕೂಡ ತೇಜಸ್ಸು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇಹದಲ್ಲಿರತಕ್ಕಂತಹ ಔಷ್ಣ್ಯ ಇದು ಜ್ಯೋತಿ ಅಂತ ಹೇಳ್ತಾರೆ. ಅಂದರೆ ಪಂಚರೂಪಕನಾಗಿ ಭಗವಂತ ದೇಹದಲ್ಲಿ ಅಗ್ನಿ ಸಂಬಂಧನಾಗಿ ಜ್ಯೋತಿರ್ನಾಮಕನಾಗಿ ಭಗವಂತ ಪ್ರದ್ಯುಮ್ನ ರೂಪನಾಗಿ ಅಲ್ಲಿರ್ತಾನೆ. ಅದಾದ ಮೇಲೆ ಮುಂದೆ ಇನ್ನು ಆಕಾಶ, ಕಿವಿಯಲ್ಲಿ ಆಕಾಶ ಇದೆ. ಮೂಗಿನ ಮೂಲಕವಾಗಿ ರೆಸ್ಪಿರೇಷನ್, ನಮ್ಮ ಗಾಳಿ ಶ್ವಾಸೋಚ್ಛ್ವಾಸಾದಿಗಳು ಆಗ್ತವೆ. ದೇಹದ ಒಳಗೆ ಆಕಾಶ ಇದೆ, ಬಾಯಿಯ ಒಳಗೆ ಆಕಾಶ ಇದೆ. ಸ್ಪೇಸ್ ಒಳಗಡೆ ಈ ಜಾಗ, ಕಿವಿಯ ಒಳಗಿರತಕ್ಕಂತಹ ಜಾಗ, ಮೂಗಿನ ಒಳಗಿರತಕ್ಕಂತಹ ಜಾಗ, ಬಾಯಿಯ ಒಳಗಿರತಕ್ಕಂತಹ ಜಾಗ, ಈ ಎಲ್ಲ ಜಾಗಗಳು ಇದು ಆಕಾಶ, ಸ್ಪೇಸ್. ಇದರಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ, ಭಗವಂತ ಆಕಾಶನಾಮಕನಾಗಿರ್ತಕ್ಕಂತಹ ವಾಸುದೇವ ಅವನು ಅಲ್ಲಿ ಇರ್ತಾನೆ. ಅದಾದ ಮೇಲೆ ಕಫ, ರಕ್ತ, ರೇತಸ್ಸು, ದೇಹದಲ್ಲಿ ಈ ಮೂರೂ ಕೂಡ ಇರ್ತವೆ. ಕಫನೂ ಇದೆ. ಯಾಕೆ? ದೇಹದಲ್ಲಿ ಈ ವಾತ, ಪಿತ್ತ, ಕಫ ಈ ಮೂರೂ ಕೂಡ ಸರಿಯಾಗಿರತಕ್ಕಂತಹ ಪ್ರಮಾಣ ಅಲ್ಲ, ಒಂದಕ್ಕೊಂದು ಸಮಪ್ರಮಾಣವಾಗಿದ್ದರೆ ಆವಾಗ ಅದು ದೋಷ ಅಂತ ಅನಿಸಿಕೊಳ್ತದೆ. ವಾತ, ಪಿತ್ತ, ಕಫಗಳು ಇದು ಸಮತೋಲನವಾಗಿರದೆ ಒಂದು ರೀತಿಯಾಗಿರತಕ್ಕಂತಹ ಅಸಮತೋಲನವಾಗಿ ಉಂಟು ಅಂತಾದರೆ ಆ ದೇಹ ಸರಿ ಉಂಟು ಅಂತ ಲೆಕ್ಕ. ವಾತಪಿತ್ತ ಪ್ರಮಾಣ, ವಾತ, ಪಿತ್ತ, ಕಫ ಇದು ಮೊದಲಾದವುಗಳು ಇದು ಮೂರೂ ಕೂಡ ಒಂದೇ ರೀತಿ ಆಯಿತು ಅಂತಾದರೆ ಆವಾಗ ದೇಹದಲ್ಲಿ ಸರಿ ಇಲ್ಲ ಅಂತ ಲೆಕ್ಕ. ವಾತ, ಪಿತ್ತ, ಕಫ ಇದೆಲ್ಲವೂ ಕೂಡ ಸಮವಾಗಿರದೆ ಅಸಮ ಪ್ರಮಾಣದಿಂದ ಉಂಟು ಅಂತಾದರೆ ಅದು ಸರಿಯಾಗಿರತಕ್ಕಂತಹದ್ದು. ದೇಹದಲ್ಲಿ ರಕ್ತ ಇದೆ, ಅದೇ ರೀತಿಯಾಗಿ ಮೇಧಸ್ಸು ಇದೆ, ಅದೇ ರೀತಿಯಾಗಿ ಮಜ್ಜ ಇದೆ. ಅದಾದ ಮೇಲೆ ಮುಂದೆ ರೇತಸ್ಸು ಮೊದಲಾದಂಥವುಗಳಿದೆ. ಇದೆಲ್ಲವೂ ಕೂಡ ನೀರಿನ ಅಂಶವಾಗಿರತಕ್ಕಂತಹದ್ದು. ಅಪ್ನಾಮಕನಾಗಿ ಭಗವಂತ ಅನಿರುದ್ಧ ನಾಮಕನಾಗಿ, ನೀರಿನಲ್ಲಿರತಕ್ಕಂತಹ ಭಗವಂತ ಅನಿರುದ್ಧ, ತಾನು ಅನಿರುದ್ಧ ನಾಮಕನಾಗಿ ದೇಹದಲ್ಲಿ
ಈ ದ್ರವ ಪದಾರ್ಥವಾಗಿ ರಕ್ತ ವಾತ ಪಿತ್ತಾದಿಗಳು ರೇತಸ್ಸು ಇತ್ಯಾದಿಗಳಾಗಿ ತಾನಿರ್ತಾನೆ. ಇನ್ನು ಗಟ್ಟಿಯಾಗಿರ್ತಕ್ಕಂತಹ ಅಸ್ಥಿ ಮೂಳೆ ಅಥವಾ ಇನ್ನಿತರವಾಗಿರ್ತಕ್ಕಂತಹ ಒಳಗಿನ ಭಾಗಗಳು, ಇದರಲ್ಲಿ ಭಗವಂತ ಪೃಥಿವಿ ಇದು ಗಟ್ಟಿಯಾಗಿರತಕ್ಕಂತಹ ಭಾಗ. ಆ ದೇಹದಲ್ಲಿ ಪೃಥಿವೀ ಭಾಗದಲ್ಲಿ ಭಗವಂತ ಅಲ್ಲಿರ್ತಾನೆ. ಅದರಲ್ಲಿ ಪೃಥಿವೀ ನಾಮಕನಾಗಿ ಭಗವಂತ ತನ್ನ ಮೂಲ ಸ್ವರೂಪದಿಂದ ಇರ್ತಾನೆ, ನಾರಾಯಣನಾಗಿ. ಇನ್ನು ಪ್ರಾಣ, ದೇಹದಲ್ಲಿ ಶ್ವಾಸೋಚ್ಛ್ವಾಸಾದಿಗಳು ಆಗ್ತಾ ಇರ್ತವೆ, ಅದು ಕೂಡ ಭಗವಂತ ಪ್ರಾಣನಾಮಕನಾಗಿರ್ತಕ್ಕಂತಹ ವಾಯುನಾಮಕನಾಗಿರ್ತಕ್ಕಂತಹ ಭಗವಂತ ಸಂಕರ್ಷಣ ಸ್ವರೂಪದಿಂದ ಇರ್ತಾನೆ. ಇನ್ನು ಪ್ರಾಣ, ಅಪಾನ, ವ್ಯಾನ, ಉದಾನ, ಸವಾನ ಈ 5 ರೂಪಗಳಲ್ಲಿ ಭಗವಂತ ಇರ್ತಾನೆ. ಅನಿರುದ್ಧಾದಿ ಪಂಚರೂಪಗಳಿಂದ ಭಗವಂತನ ಸಾಕ್ಷಾತ್ ಭಗವಂತ ಇರ್ತಾನೆ. ಈ ಪಂಚಭೂತಗಳಲ್ಲಿ ವಾಯು ಅತ್ಯಂತ ಉತ್ಕೃಷ್ಟ. ಯಾಕೆ ಅಂತಂದರೆ ವಾಯು ಇಲ್ಲ ಅಂತಾದರೆ ಏನೂ ಇಲ್ಲ. ವಾಯು ತನ್ನ ಕಾರ್ಯವನ್ನು ಮುಗಿಸಿದ ಅಂತ ಹೇಳಿದರೆ ಅಲ್ಲಿಗೆ ಎಲ್ಲವೂ ಕೂಡ ಕಾರ್ಯವನ್ನು ಮುಗಿಸಿಬಿಡ್ತವೆ. ಅದಕ್ಕೋಸ್ಕರವಾಗಿ ಚಕ್ಷುಸ್ಸು, ಶ್ರೋತ್ರ, ಮನಸ್ಸು, ವಾಕ್ ಎಲ್ಲವೂ ಕೂಡ ಈ ಪ್ರಾಣಾಪಾನ ಎಂಬಂತಹ 2 ರೂಪಗಳಿಂದಾಗಿ ವಿಶೇಷವಾಗಿ ಪ್ರವೃತ್ತಿಯನ್ನು ಮಾಡತಕ್ಕಂತಹ ಮುಖ್ಯ ಪ್ರಾಣದಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ಚಕ್ಷು, ಶ್ರೋತ್ರ, ಅದೇ ರೀತಿಯಾಗಿ ಉಳಿದಂತಹ ಎಲ್ಲ ಇಂದ್ರಿಯಗಳು ಕಾರ್ಯವನ್ನು ಮಾಡಬೇಕು ಅಂತಾದರೆ ಅದರಲ್ಲಿ ಮುಖ್ಯ ಪ್ರಾಣದ ವ್ಯವಸ್ಥೆ ಬೇಕೇ ಬೇಕು. ಮುಖ್ಯ ಪ್ರಾಣ ಇಲ್ಲದೆ ಯಾವ ಕಾರ್ಯಗಳು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮುಖ್ಯ ಪ್ರಾಣ ಒಂದು ವೇಳೆ ಹೊರಟು ಹೋದ ಅಂತ ಹೇಳಿದ್ರೆ ಹೇಳ್ತಾರೆ, ಪ್ರಾಣಸ್ಯ ಹಿ ಅನ್ವಪಾಯಂ ಏತಾಹ ಅಪಿಯಂತಿ. ಪ್ರಾಣದೇವರು ಒಂದು ವೇಳೆ ಈ ಜಾಗವನ್ನು ಖಾಲಿ ಮಾಡಿದ್ರು ಅಂತಾದರೆ ಅವರ ಹಿಂದೆನೇ ಎಲ್ಲ ದೇವತೆಗಳು ಕೂಡ ಅವರ ಹಿಂದೆನೇ ತಾವು ಜಾಗವನ್ನು ಖಾಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ನಮ್ಮ ದೇಹದಲ್ಲಿ ಪ್ರಾಣದ ವ್ಯವಸ್ಥೆಗಳು, ಅದೇ ರೀತಿಯಾಗಿ ಪಂಚರೂಪಿಯಾಗಿರ್ತಕ್ಕಂತಹ ಭಗವಂತನ ವ್ಯವಸ್ಥೆ, ಪ್ರಾಣಾಪಾನಾದಿ ವ್ಯವಸ್ಥೆ ಎಲ್ಲ ವಿಚಾರಗಳನ್ನು ಕೂಡ ನಮಗೆ ಉಪನಿಷತ್ತು ತಿಳಿಸಿಕೊಟ್ಟಿದ್ದು. ಇನ್ನೂ ವಿಸ್ತೃತವಾಗಿರತಕ್ಕಂತಹ ಆಚಾರ್ಯರ ಭಾಷ್ಯವನ್ನು ಅದನ್ನು ಹೇಳ್ತಾರೆ. ಅದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.